ಸ್ಟ್ರಾಂಗ್ ಆಗಿರೋದು ಅಂದ್ರೆ ಹೆಲ್ಪ್ ಬೇಡ ಅಂತ ಅಲ್ಲ. ನಮಸ್ಕಾರ ಸ್ನೇಹಿತರೆ. ಅನೇಕ ಬಾರಿ ನಮಗೆ ಹೇಗೆ ಅನ್ಸುತ್ತೆ, ನನ್ನ ಕಷ್ಟ ಯಾರಿಗೂ ಅರ್ಥ ಆಗಲ್ಲ ಅಂತ. ಸ್ಮೈಲ್ ಹಾಕೊಂಡು ಬದುಕೋಬಿಡ್ತೀವಿ, ಆದರೆ ಒಳಗಡೆ ಸೈಲೆನ್ಸ್ ಇರುತ್ತೆ, ಮೌನವಾಗಿರ್ತೀವಿ. ಬಟ್ ಲಿಸನ್, ಫೀಲಿಂಗ್ ಲೋನ್ಲಿ ಡಸ್ ನಾಟ್ ಮೀನ್ಸ್ ಯು ಆರ್ ವೀಕ್, ಇಟ್ ಮೀನ್ಸ್ ಯು ಆರ್ ಹ್ಯೂಮನ್. ನೀವು ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋ ಪ್ರೆಷರ್ ಸೊಸೈಟಿ ಕೊಡ್ತದೆ. ಆದ್ರೆ ಸ್ಟ್ರಾಂಗ್ ಅಂದ್ರೆ ಅಳಬಾರ್ದು ಅಂತಲ್ಲ, ಸ್ಟ್ರಾಂಗ್ ಅಂದ್ರೆ ಧೈರ್ಯ ಕೇಳಬಾರ್ದು ಅಂತ ಅಲ್ಲ. ಧೈರ್ಯ ಇರೋವ್ರೆ ಹೆಲ್ಪ್ ಕೇಳ್ತಾರೆ. ಪೈನ್ ಯಾರಿಗಾದ್ರೂ ಹೇಳಿದ್ರೆ ಬರ್ಡನ್ ಆಗ್ತೀನಿ ಅನ್ನೋ ಭಯ ಬೇಡ. ಶೇರಿಂಗ್ ಇಸ್ ನಾಟ್ ವೀಕ್ನೆಸ್, ಇಟ್ ಈಸ್ ಹೀಲಿಂಗ್. ನೀವು ಕುಡಿತಕ್ಕೆ ಹೋಗ್ತಿರೋದು ಅಥವಾ ಕುಡಿತಾ ಇರೋದು ಅಥವಾ ತಪ್ಪು ಹ್ಯಾಬಿಟ್ಸ್ಗೆ ಅಂಟಿಕೊಂಡಿರೋದು ಅದು ಎಂಜಾಯ್ಮೆಂಟ್ಗಾಗಿ ಅಲ್ವೇ ಅಲ್ಲ, ಅದು ಎಸ್ಕೇಪ್ಗಾಗಿ. ಆ ಎಸ್ಕೇಪ್ ನಿಮಗೆ ರಿಲೀಫ್ ಕೊಡೋದಿಲ್ಲ, ಬದಲು ಜಸ್ಟ್ ಪಾಸ್ ಕೊಡುತ್ತೆ. ಬಟ್ ಲೈವ್ ಪಾಸ್ ಆಗೋದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ವೇ ಅಲ್ಲ. ಇವತ್ತೊಂದು ಸ್ಮಾಲ್ ಸ್ಟೆಪ್ ತೆಗೆದುಕೊಳ್ಳಿ. ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ಒಂದು ಮೆಸೇಜ್ ಕಳಿಸಿ, ನನಗೆ ಹೆಲ್ಪ್ ಬೇಕು ಅಂತ ಹೇಳಿ. ದಟ್ ಒನ್ ಸ್ಟೆಪ್ ಕ್ಯಾನ್ ಸೇವ್ ಯುವರ್ ಲೈಫ್. ನೆನ್ಪಿಡ್ಕೊಳ್ಳಿ, ನೀವು ಒಬ್ಬರೇ ಅಲ್ಲ, ಯು ವೇರ್ ನೆವರ್ ಅಲೋನ್. ಅದಕ್ಕಾಗಿನೇ ಯುವರಕ್ಷ ಸಂಸ್ಥೆ ಇದೆ. ಯುವರಕ್ಷ ಅಂತಂದ್ರೆ ಜಡ್ಜ್ ಮಾಡೋ ಜಾಗ ಅಲ್ಲ, ಅದು ಲಿಸನ್ ಮಾಡೋ ಜಾಗ, ಅಂಡರ್ಸ್ಟ್ಯಾಂಡ್ ಮಾಡೋ ಜಾಗ, ಸಪೋರ್ಟ್ ಕೊಡುವ ಜಾಗ. ಯು ಆರ್ ನಾಟ್ ಟ್ರೀಟೆಡ್ ಆಸ್ ಎ ಪ್ರಾಬ್ಲಮ್, ಯು ಆರ್ ಟ್ರೀಟೆಡ್ ಆಸ್ ಎ ಪರ್ಸನ್. ನೀವು ಸ್ಟ್ರಗಲ್ ಮಾಡ್ತಿದ್ದೀರಾ, ಕನ್ಫ್ಯೂಸ್ಡ್ ಆಗಿದ್ದೀರಾ, ಅಡಿಕ್ಷನ್ ಇಂದ ಹೊರಬರಬೇಕು ಅಂತ ಯೋಚನೆ ಬರ್ತಿದ್ಯಾ? ಒಂದು ಕಾಲ್, ಒಂದು ಮಾತು, ಒಂದು ಸ್ಮಾಲ್ ಸ್ಟೆಪ್ ನಿಮ್ಮ ಜೀವನದ ಡೈರೆಕ್ಷನ್ ಚೇಂಜ್ ಮಾಡ್ಬೋದು. ಆಸ್ಕಿಂಗ್ ಫಾರ್ ಹೆಲ್ಪ್ ಈಸ್ ನಾಟ್ ವೀಕ್ನೆಸ್, ಇಟ್ ಈಸ್ ದ ಬಿಗಿನಿಂಗ್ ಆಫ್ ಹೀಲಿಂಗ್. ನೀವೊಬ್ಬರೇ ಅಲ್ಲ, ನಿಮ್ಮ ಜೊತೆಗೆ ಯುವರಕ್ಷ ಇದೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ.